ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನೋಡುವ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾರಿಗೆ ಬಿಟ್ಟಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮರಣ? ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನ ಕೊನೆಯ ಶತ್ರು ಮರಣವಾಗಿದೆ. ಅನೇಕ ಶತ್ರುಗಳು ನಮಗೆ ಇರಬಹುದು, ಸಾಲದ ಶತ್ರುಗಳಿರ್ಬೋದು. ನಾವು ಬೈಬಲಿನಲ್ಲಿ ನೋಡುವ ಪ್ರಕಾರ ಕೊನೆಯ ಶತ್ರು ಮರಣವಾಗಿದೆ ಮನುಷ್ಯನಿಗೆ. ಎಲ್ಲರಿಗೂ ಮರಣವು ಖಚಿತ. ಅವನು ಜ್ಞಾನಿಯಾಗಿರಲಿ ಅಜ್ಞಾನಿಯಾಗಿರಲಿ ಮರಣವನ್ನು ಅನುಭವಿಸೇ ತೀರಬೇಕು. ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ನಾವು ಹಾಸ್ಪಿಟಲ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ಜನ ಸತ್ತಂತಹ ಜನರು ಸ್ವಲ್ಪ ಸಮಯದ ನಂತರ ಅಥವಾ ಅವರನ್ನು ಸುಡುವ ಸಮಯದಲ್ಲಿ ಅಥವಾ ಸತ್ತು ಕೆಲವೇ ಗಂಟೆಗಳ ನಂತರ ಜೀವವು ಹಿಂದಿರುಗಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಮತ್ತೆ ಅವರು ತಿರ್ಗಾ ಏನಾಗ್ತಾರೆ? ತಿರ್ಗಾ ಅವರು ಸಾಯಲೇಬೇಕು. ಆದರೆ ನಾವು ಬೈಬಲಿನಲ್ಲಿ ನಾವು ನೋಡುವ ಪ್ರಕಾರ ಯೇಸು ಕ್ರಿಸ್ತನು ಈ ಒಂದು ಪುನರುತ್ಥಾನದ ಹಬ್ಬ ಅಂದರೆ ಮೃತ್ಯುಂಜಯನಾಗಿ ಸಾವು ಸಂಭವಿಸಿದ 3ನೇ ದಿನದಲ್ಲಿ ಜೀವದಿಂದ ಎದ್ದು ಬಂದು ತನ್ನ ಶಿಷ್ಯರೊಂದಿಗೆ 40 ದಿನ ಇದ್ದನು ಎಂಬುದಾಗಿ ಸತ್ಯವೇದವು ಬೈಬಲ್ನಲ್ಲಿ ನಾವು ಓದ್ತಾ ಇದ್ದೇವೆ. ಎಂಥ ಒಂದು ಭಾಗ್ಯ ಪ್ರೀತಿಯ ದೇವಜನರೇ. ಆದ್ದರಿಂದ ಯೇಸು ಕ್ರಿಸ್ತನು ಹೇಳುತ್ತಾರೆ ದೇವರ ವಾಕ್ಯದಲ್ಲಿ, ಸತ್ತಂತ ಲಾಜರನನ್ನು ಬದುಕಿಸಲು ಬಂದಂತಹ ಯೇಸು ಸ್ವಾಮಿ ಹೇಳುವಂತಹ ಮಾತು ಮರಿಯಳಿಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವವನು ಇನ್ನೆಂದಿಗೂ ಸಾಯುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡಿದ್ದಾನೆ. ಕ್ರೈಸ್ತರಿಗೆ ಒಂದು ನಿರೀಕ್ಷೆ ಉಂಟು. ನಾವು ಸತ್ತರೂ ಸಹ ನಾವು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ನಾವು ಜೀವದಿಂದ ಏಳುತ್ತೇವೆ ಎಂಬುದಾಗಿ ನಮಗೆ ನಿರೀಕ್ಷೆ ಉಂಟು. ಎಂಥ ಒಂದು ಭಾಗ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಪ್ರಥಮ ಫಲವಾದನು, ಸಾವನ್ನು ಜಯಿಸಿ ಬಂದಂತಹ ದೇವರಾಗಿದ್ದಾನೆ. ಯಾವುದೇ ನಾವು ಬೇರೆ ಧರ್ಮ ಗ್ರಂಥದಲ್ಲಿ ಸಾವನ್ನು ಜಯಿಸಿ ಬಂದಂತಹ ಯಾವುದೇ ನಿದರ್ಶನಗಳು ಇಲ್ಲ. ಆದುದರಿಂದ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಸತ್ತಂತಹ ಜನರನ್ನು ಎಬ್ಬಿಸಿದಂತಹ ದೇವರಾಗಿದ್ದಾನೆ. ಸ್ವತಃ ತಾನು ಸತ್ತಿ ಮರಣವನ್ನು ಸಾವನ್ನು ತುಳಿದು ಜೀವದಿಂದ ಎದ್ದಂತಹ
ಜೀವ ಸ್ವರೂಪನಾದಂತಹ ದೇವರಾಗಿದ್ದಾರೆ. ಎಷ್ಟೊಂದು ಭಾಗ್ಯ ಪ್ರಿಯರೇ. ನಮಗೆ ನಿರೀಕ್ಷೆ ಉಂಟು ಕ್ರೈಸ್ತರಿಗೆ. ದೇವರು ನಮ್ಮನ್ನು ಸಹ ಆತನು ಹೇಗೆ ಮರಣದಿಂದ ಪಾರಾಗಿ ಜೀವದಿಂದ ಎದ್ದನೋ ಹಾಗೆ ನಮ್ಮನ್ನು ಬದುಕಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಮಗೆ ನಿರೀಕ್ಷೆ ಉಂಟು. ಇಂತಹ ಒಂದು ಭಾಗ್ಯವನ್ನು, ಕೃಪೆಯನ್ನು ನಮ್ಮೆಲ್ಲರ ಕುಟುಂಬಗಳಿಗೆ ಅನುಗ್ರಹಿಸಲಿ. ದೇವರು ನಮ್ಮನ್ನು ವಿಶೇಷವಾಗಿ ಈ ಒಂದು ಪುನರುತ್ಥಾನ ಹಬ್ಬದ ದಿನದಂದು ಆಶೀರ್ವದಿಸಲಿ. ಆಮೆನ್.